ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ವಕ್ಫ್ ವಕಾಲತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ವಕ್ಫ್ ವಕಾಲತ್ತು ವಕ್ಫ್ ವಿಚಾರಕ್ಕೆ ಬಂದ್ರೆ ಈ ಇಡೀ ಪ್ರಕರಣವನ್ನ ಕಾಂಗ್ರೆಸ್ ವಿರುದ್ಧ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಇದರ ಬೆನ್ನಲ್ಲೇ ಅದೇ ಪ್ರಕರಣ ಅಥವಾ ಅದೇ ವಿವಾದ ಈಗ ಬಿಜೆಪಿಯಲ್ಲಿ ಒಡಕನ ಸೃಷ್ಟಿ ಮಾಡಿದೆ, ಹೊಸ ತಲ್ಲಣವನ್ನ ಹುಟ್ಟು ಹಾಕಿದೆ. ಮುಳುವಾಯ್ತಾ ಬಿಜೆಪಿಗೆ ವಕ್ಫ್ ವಿಚಾರ. ಬಿಜೆಪಿಯಿಂದಲೇ ಅತಿ ಹೆಚ್ಚು ನೋಟಿಸ್. ರೈತರಿಗೆ ಕಾಟ ಕೊಟ್ಟಿದ್ದೇ ಬಿಜೆಪಿ. ವಿಧಾನಮಂಡಲ ಸಮಿತಿ ವರದಿಯಲ್ಲಿ ಬಹಿರಂಗ. ವಕ್ಫ್ ಹಗರಣದಲ್ಲಿ ಸಾಕಷ್ಟು ಮುಸ್ಲಿಂ ಪರಿವಾರದ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನುವಂತ ಮಾತುಗಳನ್ನ ಸ್ವತಃ ಬಿಜೆಪಿ ನಾಯಕರು ಹೇಳ್ತಾನೆ ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಕುಮಾರ್ ಬಂಗಾರಪ್ಪನವರ ನೇತೃತ್ವದಲ್ಲಿದ್ದಂತಹ ಸಮಿತಿ ಒಂದು ವರದಿಯನ್ನ ಕೊಡುತ್ತೆ. ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಆ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಹಿಂದಿನ ವರದಿಯನ್ನ ಆ ವಿಧಾನಸಭಾ ಕುಮಾರ್ ಬಂಗಾರಪ್ಪನವರ ನೇತೃತ್ವದ ಒಂದು ಸಮಿತಿ ಏನು ವರದಿಯನ್ನು ಕೊಡುತ್ತೆ, ಆ ವರದಿಯಲ್ಲಿ ಸ್ಪಷ್ಟವಾಗಿ ಅಂಕಿ ಅಂಶಗಳ ಸಮೇತ ಈ ಕರ್ನಾಟಕದ ರಾಜ್ಯದ ರೈತರಿಗೆ ಯಾವ ಸರ್ಕಾರ ವಕ್ಫ್ ವಿಚಾರದಲ್ಲಿ ಅತಿ ಹೆಚ್ಚು ಕಾಟವನ್ನ ಕೊಟ್ಟಿದ್ದು ಅನ್ನುವಂಥದ್ದು ಬಹಿರಂಗ ಆಗುತ್ತೆ. ಈಗ ಬಂದಿರತಕ್ಕಂತ ಆ ವರದಿಯ ಅಂಕಿ ಅಂಶಗಳ ಪ್ರಕಾರ ಬಿಜೆಪಿ ಸರ್ಕಾರವೇ 1735 ರೈತರಿಗೆ ಅಥವಾ ಭೂಮಾಲೀಕರಿಗೆ ವಕ್ಫ್ ಆಸ್ತಿಯನ್ನ ನೀವು ಕಬಳಿಸಿದ್ದೀರಿ, ಈ ಆಸ್ತಿಯನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಅದೇ ಬಿಜೆಪಿ ಸರ್ಕಾರ ನೋಟಿಸ್ ಅನ್ನ ಕೊಡುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ಅವಧಿ ಇರ್ಬೋದು ಅಥವಾ ಈಗ ಸೇರದಂತೆ 1201 ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಹಾಗಾದ್ರೆ ಹೆಚ್ಚು ರೈತರಿಗೆ ವಕ್ಫ್ ವಿಚಾರದಲ್ಲಿ ನೋಟಿಸ್ ಕೊಟ್ಟಿದ್ದು ಯಾವ ಸರ್ಕಾರ ಅಂತ ನೋಡೋದಾದ್ರೆ ಇಲ್ಲಿ ಬಿಜೆಪಿ ಅನ್ನುವಂಥದ್ದು ಬಿಜೆಪಿಯ ನಾಯಕರೇ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟವಾಗಿ ಬಹಿರಂಗ ಆಗಿದೆ. ಹಾಗಾದ್ರೆ ಯಾವ ನೈತಿಕತೆಯ ಆಧಾರದ ಮೇಲೆ ವಕ್ಫ್ ಹಗರಣವನ್ನ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಬಿಜೆಪಿ? ಸೊ ಈ ವಿಚಾರದಲ್ಲಿ ಈಗ ಬಿಜೆಪಿ ನಾಯಕರಲ್ಲೇ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಸುಮಾರು 2800 ಎಕರೆಗೂ ಹೆಚ್ಚಿನ ಭೂಮಿಯನ್ನ ನೀವು ಇದು ವಕ್ಫ್ ಆಸ್ತಿ, ಇದನ್ನ ರೈತರು ಬಿಟ್ಕೊಡ್ಬೇಕು ಅನ್ನುವಂತಹ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದೇ ಬಿಜೆಪಿ ಸರ್ಕಾರ. ಹಾಗಾದ್ರೆ ರೈತರ ವಿರೋಧಿಯಾಗಿ ನಡೆದುಕೊಂಡಂತ ಸರ್ಕಾರಗಳು ಯಾವುವು ಅಂತ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಅನ್ನುವಂಥದ್ದು ಅವರೇ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಕ್ಫ್ ಹಗರಣವನ್ನ ರಾಜಕೀಯ ದಾಳವಾಗಿ ಬಳಸ್ಕೊಳ್ಳಿಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಆದರೆ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಆಸ್ತಿಯನ್ನ ಉಳಿಸಿಕೊಳ್ಳುವಂಥದ್ದು ನಿಮ್ಮ ಹಕ್ಕು, ಸರ್ಕಾರ ಅದಕ್ಕೆ ಒತ್ತಾಸೆಯಾಗಿ ನಿಲ್ಲುತ್ತೆ ಅನ್ನುವಂಥ ಮಾತನ್ನ ಮುಸ್ಲಿಂ ಸಮುದಾಯದ ಮೌಲ್ಯಗಳಿಗೆ ಅಥವಾ ಆ ಸಮುದಾಯದ ನಾಯಕರಿಗೆ ಬಹಿರಂಗ ವೇದಿಕೆಯಲ್ಲಿ ಅವರ ಅಭಿಪ್ರಾಯಗಳನ್ನ ಕೇಳಿ ತಮ್ಮ ಅಭಿಪ್ರಾಯಗಳನ್ನ ಮಂಡನೆ ಮಾಡ್ತಾರೆ. ಜೊತೆಗೆ ತಾಕೀತು ಕೂಡ ಮಾಡ್ತಾರೆ, ಈ ಆಸ್ತಿ ಇದು ನಿಮ್ಮದು, ಇದನ್ನ ನೀವು ಉಳಿಸ್ಕೊಳ್ಬೇಕು, ಅದಕ್ಕೆ ಬೇಕಾದಂತ ಎಲ್ಲ ಬೆಂಬಲವನ್ನ ಅಥವಾ ಸವಲತ್ತುಗಳನ್ನ ನಾವು ಕಲ್ಪಿಸಿಕೊಡ್ತೀವಿ ಅನ್ನುವಂಥ ಮಾತನ್ನ ಸ್ವತಃ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಹೇಳ್ತಾರೆ. ಆದರೆ ಅಧಿಕಾರ ಹೋದ ತಕ್ಷಣ ನಾವೇನು ಮಾಡೇ ಇಲ್ಲ, ಮುಸ್ಲಿಂ ಸಮುದಾಯದ ಪರವಾಗಿ ನಾವು ಇದ್ದಂಥದ್ದು ಅನ್ನುವಂಥದ್ದು ಆಗ ತೋರಿಸ್ಕೊಂಡಂಥವ್ರು ಈಗ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ನಿಲ್ತಾರೆ. ಆದರೆ ಈ ಇಡೀ ವಕ್ಫ್ ಹಗರಣದಲ್ಲಿ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂಥದ್ದು ಮುಸ್ಲಿಂ ಸಮುದಾಯದವರು ಅಲ್ಲ, ಸರ್ಕಾರದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲ, ಪ್ರತಿಪಕ್ಷದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲ. ಇವರೆಲ್ಲರೂ ಕೂಡ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತವರೇ ಹೊರತು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವ ಕೆಲಸಗಳನ್ನು ಮಾಡದಂತವರಲ್ಲ. ಆದ್ರೆ ನಿಜಕ್ಕೂ ಈ ವಿಚಾರದಲ್ಲಿ ನೋವು ಅನುಭವಿಸ್ತಾ ಇರುವಂತದ್ದು ರೈತರು. 100 ವರ್ಷಗಳಿಂದ ಅಥವಾ 10 ವರ್ಷಗಳಿಂದ ಭೂಮಿಯನ್ನ ಉಳುಮೆ ಮಾಡ್ತಾ ಅಲ್ಲಿ ಬೆಳೆ ಬೆಳೀತಾ ಈಗ ಆಲ್ರೆಡಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ತಮ್ಮ ಜೀವನೋಪಾಯವನ್ನ ಮಾಡ್ತಾ ಬಂದಂತಹ ರೈತರು ಈಗ ವಕ್ಫ್ ವಿಚಾರದಲ್ಲಿ ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚರ್ಪಟ್ಟೆ ಎಲೆಕ್ಷನ್ ಟೈಮ್ ನೋಡಿದೆ, 4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕೊಂಡು
ಪಾಣಿ ಎತ್ಕೊಂಡು ಹೋಗ್ತಾ ಇದ್ರು. ನನ್ನ ಕಡೆ ಕ್ಷೇತ್ರ ಅದು. ನಾನು ಕರೆಸ್ತೆ ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನ ಮನೆಗೆ ಹೋಗಿ ತೋರಿಸ್ತಾರೆ. ಕೊನೆಗೆ ಹಿಡ್ಕೊ ಅದೇನು ಕರೆಸ್ತಾರೆ ಅಂತ ಅಂದೆ, ಓಡೋಗ್ಬಿಟ್ರೆ. ಹಂಗೆ ಈ ಲೀಡರ್ಗಳೆಲ್ಲ ಇದಾರಲ್ಲ, ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಜನ ಅವ್ರನ್ನ ತೋರಿಸಿದ್ದಾರೆ, ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ. ಏನ್ ಪ್ರಚಾರ, ಏನ್ ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು, ಮಾಡೋದು, ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು. ಇದು ನಮ್ಮ ಹತ್ರ ಎಲ್ಲ ಇದೆ. ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡ್ಬೋದು, ಮಾತಾಡ್ತೀವಿ ಸರ್. ಅವ್ರದ್ದೇ ಎರಡೇ ಟೀಮ್ ಆಗಿದೆ, ಅವರೇ ಸಪರೇಟ್ ವಕ್ಫ್ ಅಂತ ಯಾತ್ರೆ ಮಾಡ್ತಾರೆ. ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟವ್ರೆ ಪಾರ್ಟಿಯವರು, ಯಾರು ಅನಾಮಿಕರು ನಮ್ಮ ಚಿಹ್ನೆ ಬಳಸ್ತಾ ಇದ್ದಾರೆ ಅಂತ. ಅದೇ ಅವರೇ ತೀರ್ಮಾನ ಮಾಡ್ಕೋಬೇಕು. ನನಗೇನು 2 ಪಾರ್ಟಿ ಅಲ್ಲಿ 3 ಗುಂಪಲ್ಲಿ 4 ಗುಂಪಲ್ಲಿ, ನನಗೆಲ್ಲ ಒಂದೇ ಗುಂಪಲ್ಲಿ. ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು. JDS ಚಿಹ್ನೆ ಬೇರೆ ಅಷ್ಟೇ, ಒಂದೇ ಗುಂಪು. ಅವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತೀವಿ, ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದಾರೆ. ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆಗೆ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಸ್ವತಃ ಮುಖ್ಯಮಂತ್ರಿಗಳೇ ಆ ನೋಟಿಸ್ ಅನ್ನ ಎಲ್ಲವನ್ನು ಕೂಡ ಹಿಂಪಡೆದಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಸರ್ಕಾರ ಈ ಭರವಸೆಯನ್ನ ಕೊಟ್ಟರೂ ಕೂಡ ರೈತರಲ್ಲಿ ಆತಂಕದ ವಾತಾವರಣ ಇದ್ದೇ ಇದೆ. ಯಾಕಂದ್ರೆ ವಕ್ಫ್ ವಿಚಾರಗಳನ್ನ ನ್ಯಾಯಾಲಯದ ಸರಹದ್ದಿಗೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಅಥವಾ ನ್ಯಾಯವನ್ನ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಆತಂಕ ರೈತರಲ್ಲಿ ಇನ್ನೂ ಕೂಡ ಮನೆ ಮಾಡಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಹೊಸದಾದ ರೀತಿಯಲ್ಲಿ ಒಂದು ಕಾನೂನನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು ಒಂದು ಭಾಗ ಆದ್ರೆ, ಅದನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳುವಂತಹ ತಂತ್ರಗಾರಿಕೆ, ಕುತಂತ್ರಗಾರಿಕೆಯನ್ನ ಬಿಜೆಪಿ ನಾಯಕರು, ಬಿಜೆಪಿ ಸರ್ಕಾರ ಮಾಡ್ತಾ ಇರುವಂತದ್ದು. ಆದರೆ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಆಲ್ರೆಡಿ 1200ಕ್ಕೂ ಹೆಚ್ಚು ಜನರಿಗೆ 201 ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದನ್ನ ಈಗ ರದ್ದು ಮಾಡಿರುವಂತದ್ದು ಒಂದು ರೀತಿ ತಾತ್ಕಾಲಿಕವಾಗಿ ರೈತರು ನಿಟ್ಟುಸಿರು ಬಿಡುವಂತಹ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಆದರೆ ರೈತರ ಮೇಲಿನ ತೂಗಗತ್ತಿ ಇನ್ನೂ ಕೂಡ ನಿಂತಿಲ್ಲ. ಸೊ ಇದಕ್ಕೆ ಒಂದು ಕಾರ್ಯರೂಪವನ್ನ ಕ್ರಿಯೇಟ್ ಮಾಡಲೇಬೇಕಾಗಿದೆ. ರೈತರು ನಿರುಮ್ಮಳವಾಗಿ ಅಥವಾ ನಿರಾತಂಕವಾಗಿ ಕೃಷಿಯನ್ನ ಮಾಡಿಕೊಂಡು ಅಥವಾ ಅಲ್ಲಿ ಏನೋ ಬೆಳೆಯನ್ನ ಬೆಳೆದು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಈಗಿನ ಸರ್ಕಾರಕ್ಕೆ ಇರುವಂತದ್ದು. ಅದನ್ನ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಇದು ಒಂದು ಭಾಗ ಆದ್ರೆ, ಬರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಅಸ್ತ್ರವನ್ನ ನಾವು ಹೂಡ್ತೀವಿ ಅಂತ ಹೊರಟಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ನಿಜಕ್ಕೂ ಈಗ ಎದೆ ಮುಟ್ಟಿಕೊಂಡು ನೋಡಿಕೊಳ್ಳುವಂತ ಅಥವಾ ತಮ್ಮ ಆತ್ಮಾವಲೋಕನವನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಆ ಸಮಿತಿಯ ಅಧ್ಯಕ್ಷರಾದಂತಹ ಕುಮಾರ್ ಬಂಗಾರಪ್ಪನವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಹಿಂದೆ ಸ್ಪಷ್ಟವಾಗಿರುವಂತದ್ದು ಬಿಜೆಪಿಯ ಸರ್ಕಾರವೇ ಅತಿ ಹೆಚ್ಚು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ಹಾಗಾದ್ರೆ ಯಾವ ನೈತಿಕತೆಯ ಆಧಾರದ ಮೇಲೆ ಇದನ್ನ ತಾವು ರೈತರ ಪರವಾಗಿದ್ದೀವಿ ಅಥವಾ ಜನರ ಪರವಾಗಿದ್ದೀವಿ ಅಂತ ಹೇಳುವಂತ ಕೆಲಸವನ್ನ ಬಿಜೆಪಿ ನಾಯಕರು ಹೇಗೆ ಮಾಡ್ತಾರೆ? ಸೊ ಇದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಇದಕ್ಕೆ ರೈತರ ಉತ್ತರವನ್ನ ಕೊಡಬೇಕು. ಜೊತೆಗೆ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಮುತುವರ್ಜಿಯನ್ನ ವಹಿಸಿ ರೈತರನ್ನ ನೆಮ್ಮದಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದ್ದು ಪ್ರಜಾಧ್ವನಿಯ ಕಳಕಳಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.